ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಲೋಕ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಹನಿದು ಮುಡಿ ಕೊಟ್ಟ ಹೇರ್ ಕಟ್ನ ಮಾಡಿಸಿರಲಿಲ್ಲ, ಸ್ವಲ್ಪ ಶೇಪ್ ಬರಬೇಕಲ್ವ ಹೇರು ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಅವಳನ್ನ ಕರ್ಕೊಂಡು ಸಲೂನಿಗೆ ಹೋಗಿದ್ದೀವಿ. ಎಷ್ಟು ಅಳ್ತಾ ಇದ್ದಾಳೆ ಅಂದರೆ, ಬಟ್ ನಾವು ಬೆಳಗ್ಗೆ 9 ಗಂಟೆಗೆ ಹೋದ್ವಿ. ಸೊ ತುಂಬ ಕಡೆ ನಾವು ಹೋಗಿ ವಾಪಸ್ ಬಂದ್ವಿ, ಬಿಕಾಸ್ ಎಲ್ಲನೂ ಅಪಾಯಿಂಟ್ಮೆಂಟ್ ತೊಗೊಬೇಕು ಅಂತ ಇತ್ತು. ಆ್ಯಂಡ್ ಇನ್ನೊಂದು ಕಡೆ ನೋಡಿದ್ರೆ ಕಿಡ್ಸ್ಗೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಸೊ ಮತ್ತೊಂದು ಕಡೆ ಕ್ಲೋಸೇ ಆಗಿತ್ತು. ಸೊ ಫೈನಲಿ ನಮಗೆ SS ಪುರಮಲ್ಲಿ ಒಂದು ಓಪನ್ ಇತ್ತು ಸಲೂನು. ಸೊ ಅವರು ಓಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಅವಳು ಎಷ್ಟು ಉಸಿರು ಕಟ್ಕೊಂಡು ಅಳ್ತಾ ಇದ್ದಾಳೆ ಗೊತ್ತಾ. ಅವಳಿಗೆ ಸ್ಟ್ರೇಂಜರ್ಸ್ ಅಂದರೆ ಮೊದಲೇ ಆಗಲ್ಲ. ಅದರಲ್ಲೂ ನೋಡಿ ಅವಳನ್ನ ಟಚ್ ಮಾಡೋಕ್ಕೆ ಬೇರೆ ಬರ್ತಾ ಇದ್ದಾರಲ್ವ, ಅವಳನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಫೈನಲಿ ಹಂಗೋ ಹಿಂಗೋ ನನಗೆ ಸಿಸರ್ ಬೇರೆ ಶಾರ್ಪ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಇಲ್ಲ ಟ್ರಿಮ್ಮರೇ ಹಿಡಿದ್ಬಿಡಿ ಅಂತ ಹೇಳಿಬಿಟ್ಟು ಲೈಟಾಗಿ ಟ್ರಿಮ್ಮರ್ ಇಡಿಸ್ದೆ. ಹಾಗೂ ಕೂಡ ಸ್ವಲ್ಪ ಮುಂದೆ ಎಲ್ಲ ಅಷ್ಟೊಂದೇನು ಶೇಪ್ ಬರಲಿಲ್ಲ. ಓಕೆ, ಮುಂಚೆಗೆ ಕಂಪೇರ್ ಮಾಡಿದ್ರೆ ಓಕೆ, ಒಂದು ರೇಂಜಿಗೆ ಸೆಟ್ ಆಗಿದೆ ಅಂತ ಅನ್ನಿಸ್ತು. ಸೊ ನೆಕ್ಸ್ಟು ಮಾಡಿಸ್ಬೇಕಾದ್ರೆ ಏನಾದರೂ ಸ್ವಲ್ಪ ಚೇಂಜ್ ಆಗ್ತಾಳೇನೋ ನೋಡಬೇಕು. ತುಂಬ ಹಠ ಮಾಡ್ತಾಯಿದ್ಲು. ಸೊ ಅಚ್ಚು ಕೂಡ ಮಾಡಿಸ್ಬೇಕಿತ್ತು. ಸೊ ಇಬ್ಬರೂ ಬೆಳಗ್ಗೆನೇ ಕರ್ಕೊಂಡು ಬಂದ್ವಿ. ಇದು ನಮ್ಮ ಅಕ್ಕ ಅವ್ರದ್ದು ಆ್ಯನಿವರ್ಸರಿ ದಿನ ನಾವು ಬಂದಿದ್ದು ಬೆಳಗ್ಗೆನೇ ಬೇಗ ಎದ್ಬಿಟ್ಟು. ಸೊ ಫೈನಲಿ ಅವಳಿಗೆ ಹೆಂಗೋ ಹೇರ್ ಕಟ್ನ ಮಾಡಿಸ್ದೆ, ಅದೊಂದು ಸಮಾಧಾನ. ಅದಾದಮೇಲೆ ನೋಡ್ಕೊತೀನಿ, ನನ್ನ ಮೇಲೆಲ್ಲ ಫುಲ್ ಕೂದಲಿದೆ ಆ್ಯಂಡ್ ಹನಿ ಮೇಲಂತೂ ಫುಲ್ ಕೂದಲು. ಸೊ ಆ ಬಟ್ಟೆನೆಲ್ಲ ಬಿಸಾಕ್ಬಿಟ್ಟೆ ನಾನು, ಯಾಕಂದರೆ ಅಷ್ಟು ತೆಗ್ಯೋದಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಕೂದಲಿತ್ತು. ಅದಾದಮೇಲೆ ಅವಳು ಹತ್ತು ಅವಳಿಗೆ ಆಗ್ತಾಯಿಲ್ಲ. ಸೊ ಫುಲ್ಲು ಹಳ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಲು. ಅಕ್ಕ ಬಂದುಬಿಟ್ಟು ವೀಡಿಯೋಸ್ನ ತೋರಿಸ್ತಾ ಇದ್ಲು ಹಚ್ಚುದು ಮತ್ತು ಹನಿದು ವೀಡಿಯೋಸ್ನ ನೋಡಿದ್ರೆ ಒಂದು ಸ್ವಲ್ಪ ಬೆಟರು. ಸೊ ಆ್ಯಕ್ಚುಲಿ ಅವಳು ಅಳುನ ಅಷ್ಟು ಈಸಿಯಾಗಿ ಕಂಟ್ರೋಲ್ ಮಾಡಲ್ಲ ಅವಳು, ಬಟ್ ಅವಳಿಗೆ ಆಗ್ತಾಯಿಲ್ಲ, ಅಷ್ಟು ಸುಸ್ತಾಗ್ತಾಯಿತ್ತು ಅವಳಿಗೆ ಹತ್ತು ಪಾಪ. ಅದಕ್ಕಾಗಿ ಸುಮ್ಮನೆ ಕೂತ್ಕೊಂಡ್ಬಿಟ್ಲು. ಸೊ ಕೈ ಕಾಲೆಲ್ಲ ಇಟ್ಕೊಂಡು ಫೈನಲಿ ಅವಳು ಹೇರ್ ಕಟ್ನ ಮಾಡಿಸಿದ್ವಿ. ಸೊ ಮಾಡಿಸ್ಕೊಂಡು ಮನೆಗೆಲ್ಲ ಹೊರಟ್ವಿ, ಯಾಕಂದರೆ ಅಕ್ಕ ಅವ್ರದ್ದು ಆ್ಯನಿವರ್ಸರಿ ಇದೆ ಅಲ್ವ. ಸೊ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳಿ ನಾವು ಅಂದ್ಕೊಂಡ್ವಿ, ಬೆಂಗಳೂರು ಹೋಗೋಣ ಅಂತ ಅಂದ್ಕೊಂಡ್ವಿ ನಾವು. ಬಟ್ ಫೈನಲಿ ನಾವು ಹೋಗಬೇಕಾಗಿದ್ದ ಕಡೆ ಹೋಗೋದಕ್ಕೆ ಆಗಲಿಲ್ಲ, ಯಾಕಂದರೆ ಅಕ್ಕ ಸ್ವಲ್ಪ ಜ್ಯುವೆಲ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾಯಿದ್ಲು. ಸೊ ನಾವು ಬೆಂಗಳೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನಾವೇನು ಅಂದ್ಕೊಂಡ್ವಿ, ಫಸ್ಟ್ ತುಮಕೂರಲ್ಲಿರೋ ಮಲಬಾರಲ್ಲಿ ನಾವು ಯೂಶ್ವಲಿ ಇಲ್ಲೇ ಶಾಪಿಂಗ್ ಮಾಡೋದಲ್ವ. ಸೊ ಫಸ್ಟ್ ಇಲ್ಲಿ ನೋಡೋಣ, ಇನ್ ಕೇಸ್ ನಮಗೇನಾದರೂ ಇಲ್ಲಿ ಇಷ್ಟ ಆಗಲಿಲ್ಲ ಅಂತ ಅಂದರೆ ನಾವು ಬೆಂಗಳೂರಿಗೆ ಹೋಗೋಣ. ಬೆಂಗಳೂರಲ್ಲಿ ಸ್ವಲ್ಪ ನಾವು ಶಾಪಿಂಗ್ ಮಾಡೋದಿತ್ತು, ಬಟ್ಟೆ ಏನಾದ್ರು ತೊಗೊಬೇಕಿತ್ತು. ಸೊ ಹಾಗಾಗಿ ಅದು ಆಗುತ್ತೆ. ಆ್ಯಂಡ್ ಗೋಲ್ಡ್ ಕೂಡ ಅಲ್ಲಿ ತುಂಬ ಕಲೆಕ್ಷನ್ಸ್ ಇರುತ್ತೆ. ಸೊ ಅದಕ್ಕಾಗಿ ಬೆಂಗಳೂರಿಗೆ ಹೋಗ್ಬಿಡೋಣ, ನಮಗೂ ಅವತ್ತು ಒಂದು ಡೇ ಫ್ರೆಶ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ವಿ. ಸೊ ನಾವು ಫಸ್ಟ್ ಇಲ್ಲಿ ನೋಡಿದ್ವಿ, ಜುಮ್ಕಾ ಅಂತ ನೋಡಿದ್ವಿ, ಆಮೇಲೆ ಚೈನ್ ನೋಡಿದ್ವಿ. ಸೊ ಫೈನಲಿ ಒಂದು ಸೆಟ್ನೇ ಫುಲ್ ಸೆಲೆಕ್ಟ್ ಮಾಡ್ಕೊಂಡ್ವಿ, ಆಯಿತಾ. ಆ್ಯಂಡ್ ಅದ್ರ ಜೊತೆ ಅಚ್ಚು ಕೂಡ ಒಂದು ಚೈನ್ ತೊಗೊಂಡ್ವಿ. ಸೊ ಅಕ್ಕ ಕೂಡ ಒಂದು ನೆಕ್ಲೆಸ್ ಮತ್ತು ಅದ್ರ ಜೊತೆಗೆ ಇಯರಿಂಗ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ಮತ್ತೆ ನೆಕ್ಸ್ಟ್ ಸೊ ಅದೆಲ್ಲದನ್ನು ನೋಡಬೇಕು ಎಷ್ಟು ಅಂದರೆ. ಸೊ ಪ್ಲೀಸ್ ದಯವಿಟ್ಟು ವಿಡಿಯೋನ ಎಂಟ್ವರೆಗೂ ನೋಡಿ. ನಾನು ಪ್ರೈಸ್ ಎಲ್ಲ ಏನು ಮೆನ್ಷನ್ ಜಸ್ಟ್ ತೋರಿಸ್ತೀನಿ. ಸೊ ತುಂಬಾ ರೇಟ್ ಆಗ್ಬಿಟ್ಟಿದೆ ಇವಾಗಂತೂ, ಮಾತಾಡ್ಸಂಗಿಲ್ಲ, ಅಷ್ಟು ರೇಟ್ ಆಗಿದೆ. ಹಾಗಂತ ಹೇಳಿ ತೊಗೊಳೋದಕ್ಕೂ ಆಗಲ್ಲ. ಸೊ ಸ್ವಲ್ಪ ಸೇವಿಂಗ್ಸ್ ಅಂತ ನಾವು ಕೂಡ ಮಾಡಿರ್ತೀವಿ. ಆ ಒಂದು ಸೇವಿಂಗ್ಸಲ್ಲಿ ಏನಾಗುತ್ತೋ ಅದನ್ನು ಪುಟ್ಟದೇ ಆಗಲಿ, ಒಂದು ಗ್ರಾಮಿಂದೇ ಆಗಲಿ, ಸೊ ಇವಾಗಿನ ರೇಟಲ್ಲಿ ಅದೇ ದೊಡ್ಡ ವಿಷಯ ಅಲ್ವಾ. ಸೊ ಹಾಗಾಗಿ ತೊಗೊಂಡಿದ್ವಿ. ಸೊ ಇಲ್ಲೆಲ್ಲ ಪರ್ಚೇಸ್ ಮಾಡಾದಮೇಲೆ ನಾವು ಡಿನ್ನರಿಗೆ ಮಾತ್ರ ಹೊರಗಡೆ ಹೋಗಿದ್ವಿ. ಸೊ ಡಿನ್ನರ್ಗೆ ಬಂದುಬಿಟ್ಟು ನಾವು ಸ್ಫೂರ್ತಿ ಪ್ರಿನ್ಸ್ ಅಂತ ಇದೆ ಹಿರೇಹಳ್ಳಿ ಹತ್ತಿರ, ಅಂದರೆ ತುಮಕೂರು ಟೋಲ್ ಬಿಟ್ಟು, ಕ್ಯಾತ್ಸಂದ್ರ ಟೋಲ್ ಬಿಟ್ಟು ಮುಂದೆ ಬರುತ್ತೆ. ಸೊ ನಾನು ಕೂಡ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ನೋಡಿದ್ದೆ. ಸೊ ಆ ರೀಲ್ಸ್ನ ನೋಡಿಬಿಟ್ಟು ನಾನು ಇಲ್ಲಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ನಾವು. ಸೊ ತುಂಬಾ ಚೆನ್ನಾಗಿದೆ.
ಆ್ಯಂಡ್ ಲುಕ್ ವೈಸ್ ಅಲ್ಲ, ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಇಲ್ಲಿ ಬರ್ಡೇ ಪಾರ್ಟಿ ಇವೆಂಟ್ ಏನಾದರೂ ಇವೆಂಟ್ಸ್ ಇದ್ದರೆ ಇಲ್ಲಿ ಆರ್ಗನೈಸ್ ಮಾಡ್ಬೋದು ಈ ಒಂದು ಪ್ಲೇಸಲ್ಲಿ. ಹಾಗೆ ನಾನು ಎಲ್ಲದನ್ನು ಕವರ್ ಮಾಡೋದಕ್ಕೆ ಆಗಲಿಲ್ಲ, ಬಿಕಾಸ್ ಪಾಪು ಇರ್ತಾಳಲ್ವ. ಸೊ ಹಾಗಾಗಿ ಅವಳನ್ನ ಎತ್ಕೊಂಡು ನನಗೆ ಕವರ್ ಮಾಡೋದು ಕಷ್ಟ ಆಯಿತು. ಸೊ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ. ಹಾಗೆ ಇಲ್ಲಿ ಪ್ರತಿಯೊಂದಕ್ಕೂ ಸಪ್ರೇಟ್ ಕ್ಯಾಬಿನ್ ಥರ ಇದೆ. ಸೊ ಫ್ಯಾಮಿಲಿಗೆ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಫ್ರೆಂಡ್ಸ್ಗೆ, ಸೊ ಈ ಥರ ಎಲ್ಲ ಅದನ್ನು ಕ್ಯಾಬಿನ್ಸ್ಗಳಿದೆ. ಆ್ಯಂಡ್ ಮೋರೋವರ್ ಡ್ರಿಂಕ್ಸ್ ಮಾಡೋರ್ಗಿರ್ಬೋದು, ಸೊ ಅದಕ್ಕೆಲ್ಲ ಸಪ್ರೇಟ್ ಇದೆ. ಸೊ ನಾವೇನು ಮಾಡಿದ್ವಿ, ನಮಗೆ ಲ್ಯಾನಲ್ಲಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಗಾರ್ಡನಲ್ಲೇ ಕೂತ್ಕೋತೀವಿ. ಗಾರ್ಡನಲ್ಲೇ ನಮಗೆ ಸರ್ವಿಸ್ ಮಾಡಿ ನಮಗೆ ಸಪ್ರೇಟ್ ರೂಮ್ಸ್ ಥರ ಎಲ್ಲ ಬೇಡ, ಯಾಕಂದರೆ ಬಿಕಾಸ್ ಬೇರೆ ಕಡೆ ಹೋಗಿರ್ತೀವಿ, ಅಲ್ಲೂ ಕೂಡ ಅದೇ ಇರುತ್ತೆ ಅಲ್ವಾ. ಸೊ ಇಲ್ಲಿ ತುಂಬಾ ದೊಡ್ಡದಾಗಿದೆ ಗಾರ್ಡನ್ನು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೇಳಬೇಕು ಅಂತ ಅಂದರೆ ನಾವು ಯಾವುದೋ ರೆಸಾರ್ಟಿಗೆ ಹೋಗಿದ್ದೀವಿ ಅಂತಲೇ ನಮಗೆ ಫೀಲ್ ಆಗಿದ್ದು, ಅಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಾನು ಹೇಳ್ತಾ ಇದ್ದೀನಲ್ವ, ಲುಕ್ ವೈಸ್ ಕೂಡ ಅಲ್ಟಿಮೇಟ್ ಆಗಿತ್ತು ಆ್ಯಂಡ್ ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಎಲ್ಲದೂ ಕೂಡ ನಾನಂತೂ ತುಂಬಾ ಇಷ್ಟಪಟ್ಟು ತಿಂದ್ವಿ, ಅಷ್ಟು ಟೇಸ್ಟಿಯಾಗಿತ್ತು ಫುಡ್ ಅಂತನೂ. ಸೊ ಹಾಗೆ ಏನೋ ಕಾನ್ವರ್ಸೇಷನ್ ನಡೀತಾ ಇತ್ತು. ಸೊ ಹಾಗೆ ಸುಮ್ಮನೆ ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಸೊ ಸಿಂಪಲ್ಲಾಗಿಯೇ ನಾವು ಯಾವಾಗಲೂ ಆ್ಯನಿವರ್ಸರಿ, ಬರ್ಡೇ ಇರ್ಬೋದು, ಸೊ ಇದೇ ಥರ ನಾವು ಸಿಂಪಲ್ಲಾಗೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ತುಂಬ ಎಲ್ಲ ಗ್ರ್ಯಾಂಡಾಗಿ ಏನು ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಈ ಥರ ಫ್ಯಾಮಿಲಿ ಒಟ್ಟಿಗೆ ಡಿನ್ನರ್ಗೆ ಹೋದರೆ ಅದೇ ಒಂದು ಸೆಲೆಬ್ರೇಷನ್ ಅಲ್ವಾ. ಸೊ ಹಾಗಾಗಿ ಜಸ್ಟ್ ಒಂದು ಕೇಕ್ ಕಟಿಂಗ್ ಮಾಡ್ತೀವಿ, ಸೆಲೆಬ್ರೇಷನ್ನ ಮುಗಿಸ್ತೀವಿ. ಹಾಗೆ ನಾವು ಏನು ತೊಗೊಂಡಿದ್ದೀವಿ ಗೋಲ್ಡ್ ಅನ್ನೋದನ್ನ ನೋಡಬೇಕು ಅಂತಂದರೆ ಪ್ಲೀಸ್ ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ, ಆಯಿತಾ. ಸೊ ಅರೌಂಡು ನಾನು ಇದರಲ್ಲೇ ಮೆನ್ಷನ್ ಮಾಡಿಬಿಡ್ತೀನಿ, ಅರೌಂಡ್ ಒಂದು 4.5 ಲ್ಯಾಕ್ಸ್ ಆಯಿತು ಅನಿಸುತ್ತೆ. ಸೊ ಅಷ್ಟು ಗೋಲ್ಡ್ನ ಪರ್ಚೇಸ್ ಮಾಡಿರೋದು. ಸೊ 4.5 ಲ್ಯಾಕ್ಸ್ ಆರ್ 5 ಲ್ಯಾಕ್ಸ್ ನಿಯರ್ಲಿ ಅಷ್ಟಾಯಿತು. ಸೊ ಅಷ್ಟನ್ನು ಪರ್ಚೇಸ್ ಮಾಡಿದ್ದು. ಹಾಗಂತ ಹೇಳಿ ಫುಲ್ ಅಮೌಂಟು ಕೊಟ್ಟು ಪರ್ಚೇಸ್ ಮಾಡಿದ್ದು ಅಂತ ಹೇಳ್ತಲ್ಲ, ಬಿಕಾಸ್ ಅಕ್ಕದೊಂದು ಚೈನ್ ಇತ್ತು. ಸೊ ಅವಳಿಗೆ ಅದು ಹಾರ ಸ್ವಲ್ಪ ಹಳೇದಾಗಿಬಿಟ್ಟಿತ್ತು. ಸೊ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಅದನ್ನು ಕೊಟ್ಬಿಟ್ಟು ಇನ್ನು ಮೇಲೆ ಫುಲ್ ಅಮೌಂಟ್ ಏನು ಬರುತ್ತೆ ಅದನ್ನು ನಾವು ಪೇ ಮಾಡಿಬಿಟ್ಟು ತೊಗೊಂಡಿದ್ದು, ಆಯಿತಾ. ಸೊ ಫುಲ್ಲು ಹಳೆ ಸರನ ಹಾಕಿಬಿಟ್ಟು ಇನ್ನು ಮಿಕ್ಕಿದ ಅಮೌಂಟ್ ಇನ್ನೂ ಅರೌಂಡು ನಾವೊಂದು 3.5 ಲ್ಯಾಕ್ಸ್ ಪೇ ಮಾಡಿದ್ದು ಎಕ್ಸ್ಟ್ರಾ. ಇನ್ನು ಮಿಕ್ಕಿದ್ದೆಲ್ಲ ಅದನ್ನು ಹಾರಾಯಿತು ಅಕ್ಕದು. ಸೊ ಅಪ್ಪ ಕೊಟ್ಟಿದ್ದ ಹಾರ ಅದು ಮದುವೆ ಟೈಮಲ್ಲಿ. ಸೊ ಅದನ್ನು ಕೊಟ್ಬಿಟ್ಟು ಅಕ್ಕ ಮತ್ತೆ ಇನ್ನೂ 3.5 ಲ್ಯಾಕ್ಸ್ ಹತ್ತತ್ರ ಹಾಕಿಬಿಟ್ಟು ತೊಗೊಂಡಿದ್ದು. ಸೊ ತುಂಬ ಚೆನ್ನಾಗಿದೆ. ನಾನು ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ, ಆಯಿತಾ, ನೋಡಿ ಮಿಸ್ ಮಾಡಿದೆ, ಓಕೆನಾ. ಅಮೌಂಟ್ ಇಷ್ಟ ಆಯಿತು, ಅರೌಂಡ್ 5 ಲ್ಯಾಕ್ಸ್ ತನಕ ಆಯಿತು. ಹಾಗೆ ಕೂಪನ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ಸ್ವಲ್ಪ ಏನಾದರೂ ಲೆಗ್ಗಿನ್ಸ್ ಎಲ್ಲ ಇರಲಿಲ್ಲ. ಸೊ ಲೆಗ್ಗಿನ್ಸ್ ಟಾಪ್ಸ್ನ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾವು ವುಮೆನ್ಸ್ ಟ್ರೆಂಡ್ಸಿಗೆ ಬಂದ್ವಿ. ಸೊ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ನಾರ್ಮಲ್ ಟ್ರೆಂಡ್ಸು, ರಿಲಿಯನ್ಸು, ಶಿರಾಗೆಟ್ಟಲ್ಲಿರೋ ಟ್ರೆಂಡ್ಸು, ಹಾಗೆ ಮಲಬಾರ್ ಮುಂದೆ ಇರೋ ರಿಲಿಯನ್ಸ್, ಅಲ್ಲಿಗೆ ಕಂಪೇರ್ ಮಾಡಿದರೆ SIT ಪ್ಯಾಕೆಟಲ್ಲಿರೋ ಟ್ರೆಂಡ್ಸ್ ವುಮೆನಲ್ಲಿ ತುಂಬ ಕಲೆಕ್ಷನ್ಸ್ ಇರುತ್ತೆ. ಪರ್ಟಿಕ್ಯುಲರ್ಲಿ ವುಮೆನ್ಸ್ ಆಗಿರೋದ್ರಿಂದ ತುಂಬಾ ವೆರೈಟಿ ಕಲೆಕ್ಷನ್ಸ್ ಇರುತ್ತೆ. ಒಂದ್ಸಲ ನೀವು ಸ್ಟೋರ್ನ ವಿಸಿಟ್ ಮಾಡಿ, ಸಕ್ಕತ್ತಾಗಿರುತ್ತೆ. ವೆರೈಟಿ ಕುರ್ತಾಸ್ ಇರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಸೊ ನೀವು ಯಾರಾದರೂ ಇಲ್ಲಿ ಬಂದಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ, ಆಯಿತಾ. ಸೊ ನನಗೆ ಹೊರಗಡೆ ಬಂದರೆ ಇವಾಗ ನನ್ನ ಮಗಳಿದೆ ಒಂದು ದೊಡ್ಡ ಟೆನ್ಷನು. ಮುಂಚೆ ನೋಡಿದ್ರೆ ಅಳ್ತಾ ಇದ್ಲು ಯಾರನ್ನಾದರೂ, ಇವಾಗಲೂ ಕೂಡ ಅಷ್ಟೇ, ಅವಳು ಅಳ್ತಾಳೆ ಇಲ್ಲ ಅಂತಲ್ಲ, ಬಟ್ ಕಂಪೇರ್ ಟು ಇವಾಗ ಸ್ವಲ್ಪ ಬೆಟರ್ ಇದ್ದಾಳೆ. ಹಾಗಂತ ಹೇಳಿ ಯಾರೂ ಅವಳನ್ನ ಮಾತಾಡ್ಸಂಗಿಲ್ಲ, ಆಯಿತಾ. ಸೊ ಅದೆಲ್ಲದು ಓಕೆ ಆಗಿತ್ತು. ಅವಾಗ ಹೆಂಗೋ ನಾನು ಎತ್ಕೋತಿದ್ದೆ, ಫೈನ್, ಓಕೆ. ಬಟ್ ಇವಾಗ ಕೆಳಗಡೆ ಬಿಡು ಅಂತಾಳೆ, ಅಲ್ಲಿರೋ ಬಟ್ಟೆಗಳನ್ನೆಲ್ಲ ಕೇಳೋದಕ್ಕೆ ಹೋಗ್ತಾಳೆ, ಇಲ್ಲ ಅವಳಿಂದೇ ನಾವು ಹೋಗಬೇಕು, ಇಲ್ಲ ಅಂದರೆ ಅಲ್ಲಿ ಏನಕ್ಕೋ ಟಚ್ ಮಾಡ್ಕೊಂಡು ಅಳ್ತಿರ್ತಾಳೆ. ಸೊ ಸಿಕ್ಕಾಪಟ್ಟೆ ತರಲೆ ಆಗಿಬಿಟ್ಟಿದ್ದಾಳೆ. ನಂಗಂತೂ ಸೀರಿಯಸ್ಲಿ ಹೊರಗಡೆ ಕರ್ಕೊಂಬರ್ಬೇಕಂದ್ರೆ ಅದೇ ಒಂದು ಟೆನ್ಷನ್ನು. ಸೊ ಬೇಕಾ ಆಗತ್ತಾ ಫಿಟ್ಟಿಂಗು? ಅದು ಬೇಕಾ ನಿಂಗೆ? ಬೇಕಾ ಕನಿ ಬೇಕಂತ ಅವಳಿಗೆ. ತಗೊಳ್ಳೋಣ? ಓಕೆ, ತಗೊಳ್ಳೋಣ. ತಗೊಳ್ಳೋಣ ಅದು. ಹಾಂ,
ಸೊ ಹಾಗೆ ಇಲ್ಲಿ ವುಮೆನ್ಸ್ ಟ್ರೆಂಡ್ಸಲ್ಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನು ಗೊತ್ತಾ, ಅಲ್ಲಿ ವರ್ಕ್ ಮಾಡೋವಂಥ ಸ್ಟಾಫ್ಗಳು ತುಂಬಾ ಫ್ರೆಂಡ್ಲಿ ಆಯಿತಾ. ಸೊ ಪ್ರತಿ ಸಲ ನಾವು ಹೋದಾಗಲೂ ಅಷ್ಟೇ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಮಕ್ಕಳನ್ನ ಇರ್ಬೋದು ತುಂಬಾ ಚೆನ್ನಾಗಿ ಅಲ್ಲಿರೋರು ಒಂಥರ ಫ್ರೆಂಡ್ಸ್ ಥರನೇ ಟ್ರೀಟ್ ಮಾಡ್ತಾರೆ. ಕೆಲವೊಂದು ಕಡೆ ನಮ್ಗೆ ಏನಾಗುತ್ತೆ ಗೊತ್ತಾ, ಮುಖನ ಗಂಟು ಹಾಕ್ಕೊಂಡು ಏನಾದರೂ ತೋರಿಸೋದಿರ್ಬೋದು. ಸೊ ಈ ಥರ ನಾವು ಶಾಪಿಂಗ್ ಹೋದಾಗ ಇರಿಟೇಟ್ ಆಗಿಬಿಡುತ್ತೆ ನಮಗೇ, ಅಲ್ಲಿ ಮತ್ತೆ ಹೋಗೋದಕ್ಕೆ ಇಷ್ಟ ಆಗೋದಿಲ್ಲ. ಬಟ್ ಇಲ್ಲಿ ನಮಗೆ ಇನ್ನೊಂದ್ಸಲ ಹೋಗೋಣ ಅಂತಲೇ ಅನಿಸುತ್ತೆ. ತೊಗೋತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಅವ್ರು ರೆಸ್ಪಾನ್ಸ್ ಮಾಡೋ ರೀತಿಗೆ ನಮಗೆ ತೊಗೊಬೇಕು ಅಂತ ಅನಿಸುತ್ತೆ. ಸೊ ಆ ಥರ ಇಲ್ಲಿ ಸ್ಟಾಫ್ಸ್ ಇದ್ದಾರೆ. ಅಚ್ಚುನ ಅಂತೂ ತುಂಬಾ ಇಷ್ಟಪಡ್ತಾರೆ ಆಯಿತಾ. ಅವನೆಲ್ಲರೂ ಅಣ್ಣ ಮಾಮ ಅಂದ್ಕೊಂಡು ಮಾತಾಡ್ಸ್ಕೊಂಡು ಬರ್ತಿರ್ತಾನೆ. ಸೊ ಅವನಂತೂ ತುಂಬ ಇಷ್ಟಪಡ್ತಾರೆ. ನಾವು ಇನ್ ಕೇಸ್ ಯಾವಾಗಾದರೂ ಕರ್ಕೊಂಡು ಹೋಗಿಲ್ಲ ಅಂತಂದರೆ ಕರ್ಕೊಂಡು ಬನ್ನಿ ಅಕ್ಕ ಅಂತಲೇ ಹೇಳ್ತಾರೆ. ಸೊ ಅಷ್ಟು ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ ಅಚ್ಚಿಗಂತೂ. ಹಾಗೆ ನೋಡಿ ಇವಳಂತೂ ನನಗೆ ಅದು ಬೇಕು, ನಂಗೆ ಇದು ಬೇಕು ಅಂತ. ಸೊ ಎಷ್ಟು ಕ್ಯೂಟ್ ಅನ್ಸುತ್ತೆ ಗೊತ್ತಾ, ಅಷ್ಟೇ ಒಂಥರ ಟಯರ್ಡ್ ಕೂಡ ಆಗಿಬಿಡುತ್ತೆ. ಬಟ್ ಆದರೂ ಈ ಥರ ವೀಡಿಯೋಸ್ ಎಲ್ಲ ನೋಡಿದಾಗ ಏನೋ ಒಂಥರ ಕ್ಯೂಟ್ ಅನ್ಸುತ್ತೆ. ಯಾಕಂದರೆ ಮಕ್ಕಳು ಎಷ್ಟು ಬೇಗ ದೊಡ್ಡವ್ರು ಆಗ್ತಾ ಇದ್ದಾರೆ. ಸೊ ನನ್ನ ಮಗಳಿಗಾಗಲೇ 1 year 2 months ಕಂಪ್ಲೀಟ್ ಆಗಿ ಇವಾಗ 1 year 3 monthsಲ್ಲಿದ್ದಾಳೆ. ಸೊ ಇನ್ನೇನು 1.5 year ಆಗ್ತಾ ಬಂತು. ಸೊ ಸೀರಿಯಸ್ಲಿ ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಅದ್ರ ಜೊತೆ ನಿಜ ನಾನು ಯಾವಾಗಲೂ ಅನ್ಕೋತೀನಿ ಅವಳಿನ್ನೂ ಪುಟ್ಟ ಮಗು ಥರನೇ ಇರಬೇಕಿತ್ತು ಅಂತ ಅನ್ಸುತ್ತೆ. ಫ್ರೆಂಡ್ಸ್, ನಾನು ವೀಡಿಯೋನ ಎಂಡ್ ಮಾಡೋದು ಮರ್ತೇ ಬಿಟ್ಟಿದ್ದೆ. ಸೊ ಆ್ಯನಿವರ್ಸರಿ ಎಲ್ಲ ಇತ್ತು ಅಲ್ವಾ ಅಕ್ಕ ಅವ್ರದ್ದು. ಸೊ ಅದಾದಮೇಲೆ ನಾನು ಬ್ಲಾಗ್ನ ಎಂಡ್ ಮಾಡದೆ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇವಾಗ ಸಡನ್ನಾಗಿ ನೆನಪಾಯಿತು. ಹಾಗಾಗಿ ಏನಕ್ಕೆ ಹಂಗೆ ನಗ್ತಾ ಇದೆಯಾ ನೀನು? ವೈ ಅರೆ ಸೊ ಇವಾಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದು ಕೂದಲೆಲ್ಲ ಒಣಗಿಸ್ಕೊಂಡೆ. ಏನ್ರಿ? ಸೊ ಇವಾಗ ಹನಿಗೆ ಬಾಳೆಹಣ್ಣು ತಿನ್ಸೋಣ ಅಂತ ಹೇಳಿಬಿಟ್ಟು ಅವಳಿಗೆ ಡೈಲಿ ಒಂದು ಬಾಳೆಹಣ್ಣು ಇರಲೇಬೇಕು ಕಂಪಲ್ಸರಿ. ಏನಾದರೂ ಬಾಳೆಹಣ್ಣು ನಾನು ಕೊಟ್ಟಿಲ್ಲ ಅಂತ ಅಂದರೆ, ಹನಿ ಏನು ಮಾಡ್ತೀಯ ನಾನು ಬಾಳೆಹಣ್ಣು ತಿನ್ಸಿಲ್ಲ ಅಂದರೆ ನಿಮಗೆ? ಇನ್ ಕೇಸ್ ಅವಳಿಗೆ ಬಾಳೆಹಣ್ಣು ನಾನು ಡೈಲಿ 1 ರಿಂದ 1.5 ಬಾಳೆಹಣ್ಣು ಅವಳಿಗೆ ಬೇಕೇ ಬೇಕು ಚಿಕ್ಕದು. ಸೊ ಏನಾದರೂ ತಿನ್ಸಿಲ್ಲ ಅಂತ ಅಂದರೆ ಅವಳಿಗೆ ಮೋಷನ್ ಮಾಡೋದಕ್ಕೆಲ್ಲ ತುಂಬಾ ಹಠ ಮಾಡ್ತಾಳೆ. ಸೊ ಹಾಗಾಗಿ ಅವಳಿಗೆ ಡೈಲಿ ಒಂದು ಬಾಳೆಹಣ್ಣು ಕಂಪಲ್ಸರಿ. ಅವಳು ಮಲ್ಕೊಂಡು ಎದ್ದ ಮೇಲೆ, ಅಂದರೆ ಲೈಕ್ ಮಧ್ಯಾಹ್ನ ಟೈಮು ಮಲ್ಕೊಂಡು ಎದ್ದ ಮೇಲೆ ಒಂದು ಬಾಳೆಹಣ್ಣು ಕೊಡ್ತೀನಿ ನಾನು. ಸೊ ಬಾಳೆಹಣ್ಣು ತಿಂದಾದ್ಮೇಲೆ ನಿಂಗೆ ಏನು ಬೇಕು? ಆ್ಯಪಲ್ ತಿಂತೀಯಾ? ಸೊ ಆ್ಯಪಲ್ ಪ್ಯೂರಿ ಮಾಡಿಕೊಡೋಣ ಅಂತ ಹೇಳಿ ಇವತ್ತು ಅವಳಿಗೆ. ಹಸಿದು ಬಾಯ್ಲ್ ಮಾಡಿದೆ ಹಾಗೆ ಕೊಡ್ತಾರೆ, ಬಟ್ ನಾನು ಅವಳಿಗೆ ಯಾವಾಗಲೂ ಬಾಯ್ಲ್ ಮಾಡಿಬಿಟ್ಟೆ ಕೊಡೋದು. ಅವಳು ಇಷ್ಟಪಟ್ಟು ತಿಂತಾಳೆ. ಹಾಗೆ ರಾ ಆ್ಯಪಲ್ ತಿನ್ಸೋದಕ್ಕಿಂತ ಅವಳು ಬಾಯ್ಲ್ ಮಾಡಿರೋ ಆ್ಯಪಲ್ನೇ ತುಂಬ ಇಷ್ಟಪಟ್ಟು ತಿಂತಾಳೆ. ಅದಕ್ಕಾಗಿ ನಾನು ಬಾಯ್ಲ್ ಮಾಡಿಬಿಟ್ಟೆ ಕೊಡ್ತೀನಿ ಅವಳಿಗೆ. ಹನಿ ಸೊ ಇವಾಗ ತಾನೇ ಹನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ಟು ಅವಳಿಗೆ ಅಂತ ಹೇಳಿ ಆ್ಯಪಲ್ ಪ್ಯೂರಿ ಮಾಡಿದ್ದೀನಿ. ಆಲ್ಮೋಸ್ಟ್ ಸ್ವಲ್ಪ ತಿಂದಿದ್ದಾಳೆ ಅವಳು. ಸೊ ನಾನು ಸ್ವಲ್ಪ ಮೇಲ್ಗಡೆ ಬಟ್ಟೆ ಒಣಗಾಕ್ಬಿಟ್ಟು ಬಂದಿದ್ದೆ. ಪಾಪದೆಲ್ಲ ಅಮ್ಮ ವಾಶ್ ಮಾಡಿದರು. ನಾವು ಅವಳದನ್ನ ಮಿಷಿನಿಗೆಲ್ಲ ಹಾಕೋದಕ್ಕೆ ಹೋಗಲ್ಲ, ಕೈಯಲ್ಲೇ ಅಮ್ಮ ಹೋಗೋದು ಬಿಡ್ತಾರೆ. ಬಾಮ್ಮ. ಸೊ ಒಣಗಾಕ್ ಬಂದು ಜಸ್ಟ್ ಫ್ಯೂ ಸೆಕೆಂಡ್ಸ್ ಅಷ್ಟೇ, ಅಷ್ಟರಲ್ಲೇ ಮಳೆ ಬಂದುಬಿಡ್ತು. ಸೊ ಮತ್ತೆ ಹೋಗ್ಬಿಟ್ಟು ಡೆಟಾಲ್ ಹಾಕಿ ಮತ್ತೆ ಬಟ್ಟೆ ಎಲ್ಲ ಜಾಲಿಸಿ ಸೊ ಒಣಗಾಕ್ಬಿಟ್ಟು ಬಂದೆ. ಅಷ್ಟರಲ್ಲಿ ಅಮ್ಮ ಸ್ವಲ್ಪ ತಿನ್ನಿಸಿದ್ರು. ಸೊ ಈ ಥರ ನಾನು ಸ್ಪೂನಲ್ಲೇ ಅವಳಿಗೆ ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ತೀನಿ. ಸೊ ಕ್ಯಾಮ್ರಾನ ಹಾಗೆ ಬೆಡ್ ಮೇಲೆ ಇಟ್ಟಿದ್ದೀನಿ, ಅದಕ್ಕಾಗಿ ಸ್ವಲ್ಪ ಹಿಂಗೆ ಬಗ್ಬಿಟ್ಟು ಮಾತಾಡ್ತಾ ಇದ್ದೀನಿ. ತೋರ್ಸು ಹೆಂಗೆ ನಡೆಯೋದು ನೀವು. ವಾವ್, ಗುಡ್ ಗರ್ಲ್. ಸೊ ಅವಳು ಎಲ್ಲ ಫುಡ್ಡನ್ನು ಇಷ್ಟಪಟ್ಬಿಟ್ಟೆ ತಿಂತಾಳೆ. ಯಾವುದು ಕೂಡ ಅವಳು ಇದುವರೆಗೂ ನಾನು ಅವಳಿಗೆ ಇಂಟ್ರೊಡ್ಯೂಸ್ ಮಾಡಿರೋದ್ರಲ್ಲಿ ಒಂದು ಕೂಡ ಅವಳು ಹೇಟ್ ಮಾಡ್ಕೊಂಡು ತಿಂದಿರೋ ಥರ ಫುಡ್ ಯಾವುದೂ ಇಲ್ಲ. ಇಲ್ಲಿ ಚಿನಿ. ಸೊ ಅವಳಿಗೆ ನಾನು ಏನು ಮಾಡ್ತೀನಿ ಗೊತ್ತಾ, ಮೊಬೈಲೆಲ್ಲ ತೋರಿಸ್ಕೊಂಡು ತಿನ್ಸೋದು, ಇಲ್ಲಾಂದರೆ ಟಿ ವಿ ಹಾಕ್ಬಿಟ್ಟು ತಿನ್ಸೋದು, ಈ ಥರ ನಾನು ನಿಜ ಹೇಳ್ತೀನಿ ಇದುವರೆಗೂ ನಾನು ಆ ಥರ ಮಾಡಿಲ್ಲ. ಸಮ್ಟೈಮ್ಸ್ ಯಾವಾಗಾದರೂ ನಂದೇನಾದರೂ ಪೀರಿಯಡ್ ಟೈಮ್ ಆ ಥರ ಇತ್ತು ಅಂದರೆ ಅವಾಗ ಸ್ವಲ್ಪ ನನಗೆ ಹೊಟ್ಟೆ ನೋವೆಲ್ಲ ಬರುತ್ತೆ. ಸೊ ಜಾಸ್ತಿ ನನಗೆ ಹೊಟ್ಟೆ ಪೇಯ್ನ್ ಬರುತ್ತೆ. ಬಟ್ ಇವಳು ಹುಟ್ಟಿದಾಗಿಂದ ತುಂಬ ಕಮ್ಮಿ ಆಗಿದೆ, ಅಷ್ಟೊಂದೆಲ್ಲ ನನಗೇನು ಪೇಯ್ನ್ ಬರ್ತಾ ಇಲ್ಲ ಇವಾಗ. ಸೊ ಆ ಟೈಮಲ್ಲಿ ಏನು ಮಾಡ್ತೀನಿ ಗೊತ್ತಾ, ನನಗೂ ಕೂಡ ಆಗಲ್ಲ. ಸೊ ಒಂಥರ ಪೇಯ್ನ್ ಆಗ್ತಾ ಇರುತ್ತೆ, ವಾಮಿಟ್ ಬಂದಂಗೆ ಆಗ್ತಿರುತ್ತೆ, ಸೊ ಸುಸ್ತಾಗ್ತಿರುತ್ತಲ್ವ, ಅಂಥ ಟೈಮಲ್ಲಿ ನಾನು ಸ್ವಲ್ಪ ಅವಳದು ವೀಡಿಯೋಸ್ನ ಮಾತ್ರ, ಜಸ್ಟ್ ಅವಳ ವೀಡಿಯೋಸ್ ಮಾತ್ರ ಅವಳು ನೋಡ್ತಾಳೆ ಬಿಟ್ಟರೆ ಬೇರೆ ಇನ್ನೇನು ಕೂಡ ಅವಳು ನೋಡೋದಿಲ್ಲ. ಈ ಕಡೆ ಬಮ್ಮ, ಬೇಡ.
ಸೊ ಅವಳ ವಿಡಿಯೋಸ್ ಮಾತ್ರ ಅವಳು ನೋಡ್ತಾಳೆ. ಮತ್ತು ಅಚ್ಚು ಜೊತೆ ಏನಾದರೂ ಅವಳು ಕಿರ್ಚಾಡ್ಕೊಂಡು ಇರೋ ವಿಡಿಯೋಸ್ ಅಷ್ಟೇ ನೋಡೋದು. ಅದನ್ನು ಒಂದು 5 ಮಿನಿಟ್ಸ್ ನೋಡ್ತಾಳೆ ಅಷ್ಟೇ ಅವಳು. ಸೊ ಅದ್ರ ಮೇಲೆ ಅವಳು ನೋಡೋಕೆ ಹೋಗಲ್ಲ. ಅಷ್ಟರಲ್ಲಿ ಅವಳು ತಿನ್ಕೊಂಡ್ಬಿಡ್ತಾಳೆ. ಹಾಗಂತ ಹೇಳಿ ಅವಳು ಊಟ ತಿನ್ನೋದನ್ನ ತುಂಬ ಲೇಟ್ ಮಾಡ್ತಾಳೆ ಅಂತೆಲ್ಲ ಹೇಳೋದೇ ಇಲ್ಲ ನಾನು. ಬಿಕಾಸ್ ಅವಳು ಒಂದು 5 to 10 ಮಿನಿಟ್ಸಲ್ಲಿ ಅವಳದು ಊಟನ ಮುಗಿಸ್ಕೊಂಡ್ಬಿಡ್ತಾಳೆ. ನನಗೆ ಊಟದ ವಿಷಯದಲ್ಲಿ ಮಾತ್ರ ಅವಳು ಇದುವರೆಗೂ ನನಗೆ ರಿಸ್ಕೇ ಕೊಟ್ಟಿಲ್ಲ. ಸೊ ನಾನಂದರೆ ಯಾವಾಗ ಅದನ್ನೇ ಪ್ರೇ ಮಾಡ್ತೀನಿ. ಸೊ ಮುಂದೆನೂ ಕೂಡ ಇದೇ ಥರ ಅವಳು ಚೆನ್ನಾಗಿ ತಿನ್ಕೊಂಡಿರ್ಲಿ ಅಂತ ಹೇಳಿ. ಸೊ ನೋಡಿ ಈ ಥರ ನಡೆಯೋದು ಕಲ್ತ್ಬಿಟ್ಟಿದ್ದಾಳೆ. ಎಲ್ಲ ಅಂದ್ರಲ್ಲೇ ಹೋಗ್ತಾ ಇರ್ತಾಳೆ. ಸಾಕು ಸಾಕುಮ್ಮ, ಆಯ್ತು ಬಾ, ಇದು ಸ್ವಲ್ಪ ತಿನ್ನು. ಸೊ ಪಪ್ಪಾಯ ತೊಗೊಂಬಂದ್ರು ಅಷ್ಟೇ ನಾನು ಇದೇ ಥರನೇ ಮ್ಯಾಶ್ ಮಾಡಿಬಿಟ್ಟೆ ಕೊಡ್ತೀನಿ. ಮುಂಚೆ ಸ್ವಲ್ಪ ಏನು ಮಾಡ್ತಾ ಇದ್ದೆ ಅಂದರೆ ಅವಳಿಗೆ ಮಿಕ್ಸಿಗೆ ಹಾಕ್ಬಿಟ್ಟು ಕೊಡ್ತಾ ಇದ್ದೆ. ಅಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಡೇಸ್ ಅವಳಿಗೆ ನಾನು ನೋಡಿ ಈ ಥರ ಸೊ ಸ್ಟಾರ್ಟಿಂಗ್ ಡೇಸ್ ಅವಳಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿದಾಗ ಅವಳಿಗೆ ಅಂತ ಹೇಳ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಡ್ತಿದ್ದೆ. ಯಾಕಂದರೆ ಸ್ವಲ್ಪ ತರ್ತರಿ ಇದ್ರು ಏನು ಮಾಡ್ತಿದ್ಲು, ವಾಮಿಟ್ ಮಾಡ್ಕೊಂಡ್ಬಿಡ್ತಾ ಇದ್ಲು ಅವಳು. ಸೊ ಆ ರೀಸನ್ಗೋಸ್ಕರ ಮಿಕ್ಸಿಗೆ ಹಾಕ್ಬಿಟ್ಟೆ ಕೊಡ್ತಾ ಇದ್ದೆ. ಬಟ್ ಇವಾಗ ಆ ಥರದ್ದೇನು ಏನು ಆ ಥರ ಎಲ್ಲ ಮಾಡಲ್ಲ ಈಗ. ಸೊ ಆರಾಮಾಗಿ ತಿಂತಾಳೆ. ಸೊ ರೈಸ್ ಏನು ಮಾಡ್ತಾಳೆ ಗೊತ್ತಾ, ರೈಸ್ ತಿಂತಾಳೆ. ಬಟ್ ಅವಳು ಏನು ಮಾಡ್ತಾಳೆ ಗೊತ್ತಾ, ಅನ್ನ ತಿನ್ಬೇಕಂದ್ರೆ ಅವಳಿಗೆ ಅಂತ ಸಪ್ರೇಟಾಗಿ ನಾನು ತುಂಬ ಮೆತ್ತಗೆ ಮಾಡಿದ್ದನ್ನು ರೈಸ್ ಎಲ್ಲ ತಿನ್ನೋಲ್ಲ ಅವಳಿಗೆ ಅದು ಇಷ್ಟ ಆಗಲ್ಲ. ನಾವಿವಾಗ ಊಟಕ್ಕೆ ಅಂತ ನಮಗೆ ಸಪ್ರೇಟ್ ನಾವು ಮಾಡ್ಕೋತೀವಲ್ವಾ, ಸ್ವಲ್ಪ ಬಿಡಿಯಾಗಿ ರೈಸ್ ಇರುತ್ತಲ್ಲ, ಅದನ್ನು ಅವಳು ತುಂಬ ಇಷ್ಟಪಟ್ಟು ತಿಂತಾಳೆ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ನಾವು ಊಟ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅಷ್ಟೇ ಇಷ್ಟಿಷ್ಟನ್ನು ತಿನ್ನಿಸ್ತೀವಿ ಅಷ್ಟೇ. ಪರ್ಟಿಕ್ಯುಲರ್ ಅವಳಿಗೆ ಅಂತ ನಾನು ಈ ಥರ ಫ್ರೂಟ್ಸ್ ವೆಜಿಟೇಬಲ್ಸ್ ಮಾತ್ರ ಮಾಡ್ತೀನಿ ಅಷ್ಟೇ. ಪಿಜ್ಜನ್ ಎಲ್ಲಿದೆ ಚಿನ್ನಿ, ಎಲ್ಲಿದೆಮ್ಮ ಪಿಜ್ಜನ್? ಅಲ್ಲಿ. ವಾವ್, ಆನಿವರ್ಸರಿಗೆ ಅಂತ ಹೇಳ್ಬಿಟ್ಟು ಸಪ್ರೇಟ್ ಗಿಫ್ಟ್ ಮಾಡಿದ್ರು ಅಕ್ಕಂಗೆ. ಶಾರ್ಟ್ ಚೈನ್ ಮತ್ತೆ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್, ಮತ್ತೆ ಅದಾದ್ಮೇಲೆ ಅಕ್ಕ ಅಚ್ಚುಗೆ ಅಂತ ಹೇಳ್ಬಿಟ್ಟು ಒಂದು ಶಾರ್ಟ್ ಚೈನ್ನ ಪರ್ಚೇಸ್ ಮಾಡಿದ್ಲು. ಸೊ ಅದು ಬಂದ್ಬಿಟ್ಟು ನಾಮಕರಣಕ್ಕೆ ಅಂತ ಹೇಳಿ ನೋಡಿ. ಯಾವಾಗಲೂ ನಾನು ವಿಡಿಯೋ ಮಾಡ್ಬೇಕಾದ್ರೆ ಸೇಮ್ ಡಿಫ್ರೆಂಟ್ ಈ ಥರ ಡಿಸ್ಟರ್ಬೆನ್ಸು ನೋಡಿ. ಏನಾಯ್ತು ಇದ್ರಲ್ಲಿ? ಏನಿಲ್ವಾ? ನೋಡಿಲಿ ಏನಿಲ್ಲ ಪುಟ್ಟ. ಸೊ ಅವನಿಗೆ ಅದು ಇರಲಿಲ್ಲ ಆ ಟೈಮಲ್ಲಿ, ಕಟ್ಟಾಯಿತು. ನಾವು ಮಲಬಾರಲ್ಲಿ ತೊಗೊಂಡಿಲ್ಲ, ಬೇರೆ ಕಡೆ ಅದನ್ನು ಪರ್ಚೇಸ್ ಮಾಡಿದ್ದು ಅಚ್ಚುಗೆ ಅಂತ ಹೇಳಿ ನಾಮಕರಣಕ್ಕೆ. ನೆಕ್ಸ್ಟ್ ಡೇನೇ ನಾಮಕರಣ ಆಗಿ ನೆಕ್ಸ್ಟ್ ಡೇನೇ ಅದು ಕಟ್ಟಾಗೋಯ್ತು. ಸೊ ಅದಕ್ಕೆ ಇವಾಗ ಅವನಿಗೆ ಒಂದು ಇರಲಿ ಅಂತ ಹೇಳ್ಬಿಟ್ಟು ಅದೊಂದು ತೊಗೊಂಡ್ರು. ಸೊ ಅದೆಲ್ಲ ಬಂದ್ಬಿಟ್ಟು ಆ್ಯನಿವರ್ಸರಿ ದಿನ ಅದು ಹಚ್ಚಕ್ಕೆ ತೊಗೊಂಡಿರೋ ಚೈನ್ ಬಂದ್ಬಿಟ್ಟು ಸೇಮ್ ಹನಿಗೆ ನಾನು ನಾಮಕರಣಕ್ಕೆ ತೊಗೊಂಡಿದ್ದೇನಲ್ವ, ಸೇಮ್ ಆ್ಯಸ್ ಇಟ್ ಈಸ್ ಚೈನು, ಏನು ಡಿಫ್ರೆನ್ಸ್ ಇಲ್ಲ, ಅದೇ ಥರದ್ದು ಪರ್ಚೇಸ್ ಮಾಡಿದ್ಲು. ಸೊ ಅಕ್ಕಂದು ಬಂದ್ಬಿಟ್ಟು ಶಾರ್ಟ್ ನೆಕ್ಲೆಸ್ ಮತ್ತು ಇದು ಇಯರಿಂಗ್ಸ್ನ ನಾನು ಫೋಟೋ ಶೇರ್ ಮಾಡ್ತೀನಿ ಆಯಿತಾ. ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ಅಂದರೆ ಚೈನ್ನ ತೋರಿಸಿದ್ದೆ ನಾನು, ವಿಡಿಯೋ ಮಾಡಿಕೊಂಡೆ ಮಲಬಾರಲ್ಲಿ. ಬಟ್ ಇಯರಿಂಗ್ಸ್ ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಆವಾಗ. ಸೊ ಅದಕ್ಕಾಗಿ ನಾನು ಅದನ್ನು ವಿಡಿಯೋನೇ ಮಾಡಲಿಲ್ಲ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಸ್ಟ್ ಮೂಮೆಂಟಲ್ಲಿ ಓಕೆ ಒಂದು ಸೆಟ್ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡಿದ್ದು. ಸೊ ನಾನು ಫೋಟೋನ ಶೇರ್ ಮಾಡ್ತೀನಿ ನೋಡಿ ಯಾವ ಥರ ಇದೆ ಡಿಸೈನ್ ಅಂತ ಹೇಳ್ಬಿಟ್ಟು. ಬಟ್ ಏನಾಗಿದೆ ಗೊತ್ತಾ, ಅದು ಬಂದ್ಬಿಟ್ಟು ಗೋಲ್ಡು ಮ್ಯಾಟ್ ಫಿನಿಶಿಂಗು, ಗೋಲ್ಡಲ್ಲಿ ಈ ರೆಡ್ಡು ಮತ್ತು ಅಪ್ಪ ಏನು ರೆಡ್ ಆ್ಯಂಟಿಕು ಮತ್ತು ಬ್ಲ್ಯಾಕ್ ಆ್ಯಂಟಿಕು ಇದು. ಸೊ ಈ ಥರ ಎಲ್ಲ ಬರುತ್ತಲ್ವಾ. ಸೊ ಅದರಲ್ಲಿ ಅಕ್ಕ ಇವಾಗ ತೊಗೊಂಡಿರೋದು ಬಂದ್ಬಿಟ್ಟು ಗೋಲ್ಡ್ ಮ್ಯಾಟ್ ಫಿನಿಶಿಂಗ್ ತೊಗೊಂಡಿರೋದು. ಸೊ ಹಾಗಾಗಿ ಅದು ಫೋಟೋದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಒಂಥರ ಬ್ಲ್ಯಾಕ್ ಥರ ಕಾಣಿಸ್ತದೆ. ಬಟ್ ಡೈರೆಕ್ಟ್ ತುಂಬಾ ಚೆನ್ನಾಗಿದೆ ಆಯಿತಾ. ಸೊ ಅಷ್ಟು ತೊಗೊಂಡಿದ್ದು. ಅದಾದಮೇಲೆ ನೆಕ್ಸ್ಟು ಇದು ಬಂದ್ಬಿಟ್ಟು ಇದು, ಸೊ ಇದೊಂಥರ ಡೈಮಂಡ್ ಟಚ್ ಏನೋ ಇದೆ ಇದು. ಸೊ ಈ ಥರ. ಹಾಗೆ ಇದಕ್ಕೆಲ್ಲ ಬಂದ್ಬಿಟ್ಟು ಇದು ರೂಬೀಸ್ ಇದೆ ಅಲ್ವಾ. ಸೊ ಈ ರೂಬೀಸ್ಗೆಲ್ಲ ಬಂದ್ಬಿಟ್ಟು ಅವರು ನಮಗೆ ಕಾರ್ಡ್ನ ಕೊಟ್ಟಿದ್ದಾರೆ. ಯಾಕಂದರೆ ಇನ್ ಕೇಸ್ ಇದು ಬೈಬ್ಯಾಕ್ ಇದೆ ಆಯಿತಾ, ನಾವೇನಾದರೂ ಇವಾಗ ಬೇಡ ನಾವು ಸೆಲ್ ಮಾಡ್ತೀವಿ ಅಂತ ಅಂದರೆ ನಮಗೆ ಇದಕ್ಕೆ ಅವರು ಅಂದರೆ ಕೆಲವೊಂದು ಸ್ಟೋನ್ಸಿಗೆಲ್ಲನೂ ತೆಗೆದು ಬಿಡ್ತಾರೆ. ಅದಕ್ಕೆಲ್ಲ ಏನದು ಕಾರ್ಡ್ ಕೊಡೋದಿಲ್ಲ. ಆಮೇಲೆ ನಾವು ಕೊಡಬೇಕಾದ್ರೆ ಅದನ್ನು ಹಾಕ್ಕೊಳ್ಳೋದಿಲ್ಲ, ಅದು ವೇಸ್ಟ್ ಅಂತ ಹೇಳ್ತಾರಲ್ವ. ಸೊ ಇಲ್ಲಿದೆ ಅಲ್ವಾ ಈ ಸ್ಟೋನ್ಸಿಗೆಲ್ಲ, ಇದೆಲ್ಲ ರೂಬೀಸು. ಸೊ ಈ ರೂಬೀಸ್ಗೆಲ್ಲ ಏನು ಮಾಡ್ತಾರೆ ಅಂತ ಅಂದರೆ ನಮಗೆ ಒಂದು ಕಾರ್ಡ್ನ ಕೊಡ್ತಾರೆ. ಸೊ ಆ ಕಾರ್ಡ್ನ ನಾವು ಆ್ಯಕ್ಚುಲಿ ತುಂಬ ಸೇಫಾಗಿ ಇಟ್ಕೊಬೇಕು. ಯಾಕೆಂದರೆ ನಾವೇನಾದರೂ ಇನ್ ಕೇಸ್ ನಮಗಿದು ಬೇಡ ಕೊಡ್ತೀನಿ ಅಂತ ಅಂದರೆ ನಮಗೆ 70% ಇಂದ 75% ತನಕ ಇದನ್ನು ಹಾಕಿಸ್ಕೋತಾರೆ ಆಯಿತಾ.
ಸೊ ಹಾಗಾಗಿ ಸೊ ಈ ಥರ ಸ್ಟೋನಿಗೆಲ್ಲ ಇನ್ವೆಸ್ಟ್ ಮಾಡೋದೇನೋ ಲಾಸ್ ಅಂತ ಅನ್ಸೋದಿಲ್ಲ. ನಾವು ನಾರ್ಮಲ್ ಸ್ಟೋನ್ಗೆಲ್ಲ ಇನ್ವೆಸ್ಟ್ ಮಾಡ್ತೀವಲ್ವ, ಸೊ ಅದೆಲ್ಲ ವೇಸ್ಟು, ಯಾಕಂದರೆ ನಮಗೆ ಅದು ಬೈಬ್ಯಾಕೇ ಇರೋದಿಲ್ಲ. ಸೊ ಹಾಗಾಗಿ ಈ ರೂಬೀಸ್ಗೆಲ್ಲನೂ ಬೆಸ್ಟ್ ಅಂತ ಹೇಳ್ಬೋದು, ಯಾಕಂದರೆ ನಾವು ತೊಗೊಳ್ಬೇಕಾದ್ರೆ ಅಷ್ಟು ರೇಟ್ ಇರುತ್ತಲ್ವ. ಸೊ ಹಾಗಾಗಿ ನಮಗೆ ಕೊಡಬೇಕಾದ್ರೂ ಕೂಡ ಸೇಮ್ ರೇಟ್ ಇರುತ್ತೆ ಅಂತಲ್ಲ, ಬಟ್ ಒಂದು 75% ಆದರೂ ನಮಗೆ ಇದ್ರದ್ದು ಬೈಬ್ಯಾಕ್ ಸಿಗುತ್ತೆ ಕ್ಯಾಶು. ಸೊ ಬೆಟರೇ ಅಲ್ವಾ, ಬೇರೆ ಸ್ಟೋನ್ಸ್ಗೆ ಎಲ್ಲ ಹಾಕೋದಕ್ಕಿಂತ ಈ ಥರ ರೂಬೀಸಿಗೆ ಹಾಕೋದು ಬೆಸ್ಟು. ಇನ್ ಕೇಸ್ ಸ್ಟೋನ್ಸ್ ಎಲ್ಲ ನಾವು ಲೈಕ್ ಮಾಡ್ತೀವಿ, ನಮಗೆ ಸ್ಟೋನ್ಸ್ ಇಷ್ಟ ಆಗುತ್ತೆ ಅಂತ ಅನ್ನೋರು ತೊಗೋಬೋದು. ಸೊ ಈ ಥರದ್ದು ಯಾವುದೂ ಅಕ್ಕ ಹತ್ರ ನನ್ನ ಹತ್ರ ಇರಲಿಲ್ಲ, ಸೊ ಅದಕ್ಕೆ ಇಬ್ರು ಅಂದ್ಕೊಂಡ್ವಿ ತೊಗೊಳ್ಳೋಣ ಅಂತ. ಬಟ್ ಹಂಗೆಲ್ಲ ಈ ಥರ ಅಂದರೆ ಲೈಕ್ ಶಾರ್ಟ್ ಎಲ್ಲ ಇಷ್ಟ ಆಗಲ್ಲ ನಂಗೆ, ಲೆಂತ್ ಲಾಂಗ್ ಹಾರನೇ ನಂಗೆ ತುಂಬ ಇಷ್ಟ ಆಗೋದು. ಸೊ ಓಕೆ, ಇದೊಂದು ಇರಲಿ. ಅಕ್ಕಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ನಮ್ಮ ಅಚ್ಚು ಕೂಡ ಹನಿದು ನಾಮಕರಣ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ತೆಗ್ದಿದ್ದೀನಿ, ಸಕ್ಕದಾಗಿ ಕಾಣಿಸ್ತಾ ಇತ್ತು. ಇವಳಿಗೆ ಹಾಕೋಣ ಅಂತ ಹೋದೆ, ಇವಳು ತುಂಬ ಹತ್ಬಿಟ್ಟು, ಇವಳು ಹಾಕಿಸ್ಕೊಳ್ಳಲ್ಲ ಆ ಥರದ್ದೆಲ್ಲ, ಅವಳಿಗೆ ಈ ಥರ ಬಟ್ಟೆ ಅಷ್ಟೇ ಇಷ್ಟ ಆಗುತ್ತೆ. ಸೊ ಇಷ್ಟು ತೊಗೊಂಡಿದ್ದು ಆ್ಯಕ್ಚುಲಿ ಇದೆಲ್ಲ ನಾನು ಅಕ್ಕ ತೊಗೊಂಡಿರೋದು. ಸೊ ಫೋಟೋ ಕೂಡ ಶೇರ್ ಮಾಡ್ತೀನಿ. ನನ್ನ ಮಗಳಾಗಲೇ ಹಳದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ, ಅವಳನ್ನ ಇವಾಗ ಹೋಗಿ ಎತ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಬೇಗನೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಸೊ ಇನ್ನು ಟಾಪ್ಸ್ ಎಲ್ಲ ತೊಗೊಂಡ್ಬಂದಿದೆ, ಕುರ್ತಾ. ಸೊ ಆಫರ್ ಇತ್ತು, ತೊಗೊಂಡು ಬಂದಿದೆ, ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೋತೀನಿ, ಆಯಿತಾ. ಇವಾಗ ಪಾಪು ತುಂಬ ಅಳ್ತಾ ಇದ್ದಾಳೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.